ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೆಡಿಟೇಷನ್ ಕಾಮೆಂಟ್ರಿ ಮುರಳಿ ಅನುಸರಿಸಿ ಕೆಲವು ನಿಮಿಷಗಳ ಕಾಲ ಶಾಂತವಾಗಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಬೇಕಿದ್ರೆ ಅರ್ಧ ಮುಚ್ಚಿ ಅಥವಾ ಯಾವುದಾದರೂ ಒಂದು ಜ್ಯೋತಿಯ ಬಿಂದುವಿನ ಮೇಲೆ ಸ್ಥಿರವಾಗಿಡಿ. ಯೋಗದ ಅನುಭವ ಸಸ್ತ ವ್ಯಾಪಾರ, ಶ್ರೇಷ್ಠ ಭಾಗ್ಯ, ಸ್ವಸ್ಥಿತಿ, ಸೆಲ್ಫ್ ಅವೇರ್ನೆಸ್. ನಾನು ಈ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ದಿವ್ಯ ಜ್ಯೋತಿ ಸ್ವರೂಪ ಆತ್ಮ. ಈ ದೇಹ ನನ್ನದಲ್ಲ, ನಾನು ಇದರ ಮಾಲೀಕ. ಈ ಅಂತಿಮ ಜನ್ಮದಲ್ಲಿ ಪವಿತ್ರತೆಯ ಕಿರೀಟವನ್ನು ಧರಿಸಿರುವ ಶ್ರೇಷ್ಠ ಆತ್ಮ ನಾನು. ಪರಮಾತ್ಮನ ನೆನಪು, ಕನೆಕ್ಷನ್ ವಿತ್ ಸುಪ್ರೀಂ. ನನ್ನ ಬುದ್ಧಿಯ ಯೋಗವನ್ನು ಮೇಲೆತ್ತಿ ಪರಮಧಾಮದತ್ತ ಕೊಂಡೊಯ್ಯುತ್ತಿದ್ದೇನೆ. ಅಲ್ಲಿ ಜ್ಞಾನ ಸಾಗರ, ಪತಿತ ಪಾವನ ಶಿವತಂದೆ ಕೆಂಪು ಬಣ್ಣದ ಪ್ರಕಾಶದಲ್ಲಿ ಜ್ಯೋತಿರ್ಬಿಂದುವಾಗಿ ಹೊಳೆಯುತ್ತಿದ್ದಾರೆ. ಆ ಪರಮಾತ್ಮನಿಂದ ಪವಿತ್ರತೆಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀರುತ್ತಿವೆ. ವಿಕರ್ಮಗಳ ವಿನಾಶ, ಬರ್ನಿಂಗ್ ಸಿನ್ಸ್. ಬಾಬಾರವರ ನೆನಪಿನ ಅಗ್ನಿಯಲ್ಲಿ ನನ್ನ ಜನ್ಮ ಜನ್ಮಾಂತರದ ಪಾಪಗಳೆಂಬ ತುಕ್ಕು ರಸ್ಟ್ ಕರಗಿ ಹೋಗುತ್ತಿದೆ. ನಾನು ತಮೋಪ್ರಧಾನದಿಂದ ಸತೋಪ್ರಧಾನ ಆಗುತ್ತಿದ್ದೇನೆ. ನನ್ನ ಒಳಗಿನ ಕಾಮ, ಕ್ರೋಧಾದಿ ವಿಕಾರಗಳನ್ನು ಬಾಬಾರವರಿಗೆ ಅರ್ಪಿಸಿ ಪ್ರತಿಯಾಗಿ 21 ಜನ್ಮಗಳ ರಾಜ್ಯಭಾಗ್ಯದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ. ಎಂತಹ ಸುಲಭ ವ್ಯಾಪಾರವಿದು. ದೇವತಾ ಸ್ವರೂಪದ ಸಾಕ್ಷಾತ್ಕಾರ, ಎಮರ್ಜೆನ್ಸ್ ಆಫ್ ಡೇಟಿ ಫಾರ್ಮ್. ನಾನು ಭವಿಷ್ಯದ ಲಕ್ಷ್ಮೀ ನಾರಾಯಣರಂತೆ ಸರ್ವಗುಣ ಸಂಪನ್ನ, ಸಂಪೂರ್ಣ, ನಿರ್ವಿಕಾರಿಯಾಗುತ್ತಿದ್ದೇನೆ. ಶಾಂತಿ, ಸುಖ ಮತ್ತು ಪವಿತ್ರತೆಯಿಂದ ನನ್ನ ಆತ್ಮವು ತುಂಬಿ ಹೋಗಿದೆ. ನಾನು ಮಾಸ್ಟರ್, ಸರ್ವಶಕ್ತಿವಂತ, ಲೋಕ ಕಲ್ಯಾಣ, ವರ್ಲ್ಡ್ ಬೆನಿಫಿಟ್. ಈಗ ನನ್ನಿಂದ ಹೊರಹೊಮ್ಮುತ್ತಿರುವ ಈ ಪವಿತ್ರತೆಯ ಪ್ರಕಂಪನಗಳು, ವೈಬ್ರೇಷನ್ಸ್ ಇಡೀ ವಿಶ್ವಕ್ಕೆ ಹರಡುತ್ತಿವೆ. ದುಃಖಿತರಾದ ಆತ್ಮಗಳಿಗೆ ಶಾಂತಿ ಮತ್ತು ಸುಖದ ಮಾರ್ಗ ಸಿಗುತ್ತಿದೆ. ಓಂ ಶಾಂತಿ. ಒಂದು ಕ್ಷಣ ಈ ಶಾಂತಿಯನ್ನು ಅನುಭವಿಸಿ ನಂತರ ನಿಧಾನವಾಗಿ ನಿಮ್ಮ ಲೌಕಿಕ ಕರ್ತವ್ಯಗಳಲ್ಲಿ ತೊಡಗಿ. ಮುಂದಿನ ಹೆಜ್ಜೆ ನೀವು ಕೆಲಸ ಮಾಡುವಾಗ ಅಥವಾ ನಡೆಯುವಾಗಲೂ ನಾನು ಸತ್ಯಯುಗದ ಮಾಲೀಕನಾಗುವ
ರಾಜಕುಮಾರ ರಾಜಕುಮಾರಿ ಎಂಬ ಸ್ಮೃತಿಯಲ್ಲಿ ಇರಲು ಬಯಸುವಿರಾ? ಇದು ನಿಮ್ಮ ಮುಖದಲ್ಲಿ ಸದಾ ನಗುವನ್ನು ಎವರ್ ಹ್ಯಾಪಿ ಉಳಿಸುತ್ತದೆ. ಎವರ್ ಹೆಲ್ದಿ, ಎವರ್ ವೆಲ್ದಿ, ಎವರ್ ಹ್ಯಾಪಿ. ಸೈಲೆನ್ಸ್. ಇಂದಿನ ಮುರಳಿಯ ಆಧಾರದ ಮೇಲೆ ಭಗವಂತನು ನಮಗೆ ತಿಳಿಸಿಕೊಡುತ್ತಿರುವ ನಿಜವಾದ ಗೀತಾಜ್ಞಾನ ಮತ್ತು ಅದರ ಯೋಗದ ಅನುಭೂತಿ ಇಲ್ಲಿದೆ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಗೀತಾಜ್ಞಾನ ಎಂದರೆ ಕೇವಲ ಪುಸ್ತಕದ ಓದಿನಲ್ಲ, ಅದು ಸ್ವಯಂ ಪರಮಾತ್ಮನು ಈ ಸಂಗಮ ಯುಗದಲ್ಲಿ ನೀಡುತ್ತಿರುವ ಜೀವನ ಬದಲಿಸುವ ಮಂತ್ರ. ಶ್ರೀ ಭಗವಾನ್ ವಾಚ್. ಗೀತಾ ಯೋಗದ ಸಾರ. ಗೀತೆಯಲ್ಲಿ ಒಂದು ಮಾತಿದೆ, ಮನ್ಮನಾಭವ, ನನ್ನನ್ನೊಬ್ಬನನ್ನೇ ನೆನಪು ಮಾಡು. ಇಂದಿನ ಮುರಳಿಯಲ್ಲಿ ಬಾಬಾ ಅದನ್ನೇ ಅತ್ಯಂತ ಸರಳವಾಗಿ ವಿವರಿಸಿದ್ದಾರೆ. ಮಕ್ಕಳೇ, ಇದು ನಿಮ್ಮ ಅಂತಿಮ ಜನ್ಮ. ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ನನ್ನನ್ನು ನೆನಪು ಮಾಡಿದರೆ ನಾನು ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನು ಭಸ್ಮ ಮಾಡುತ್ತೇನೆ ಮತ್ತು ನಿಮ್ಮನ್ನು 21 ಜನ್ಮಗಳ ಕಾಲ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ. ಗೀತಾ ಯೋಗದ ಅನುಭವ. ಮೆಡಿಟೇಷನ್ ಕಾಮೆಂಟ್ರಿ. ಈಗ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮನ್ನು ನೀವು ಒಬ್ಬ ಗೀತಾ ಪಾಠದ ವಿದ್ಯಾರ್ಥಿ ಎಂದು ಭಾವಿಸಿ. ಆತ್ಮ ದರ್ಶನ. ನಾನು ಈ ದೇಹವಲ್ಲ, ನಾನು ಈ ದೇಹವನ್ನು ನಡೆಸುತ್ತಿರುವ ಚೈತನ್ಯ ಜ್ಯೋತಿಸ್ವರೂಪ ಆತ್ಮ. ನನ್ನ ಮೂಲ ಗುಣ ಶಾಂತಿ. ನಾನು ಗೀತಾ ಜ್ಞಾನದ ಅಧಿಕಾರಿಯಾಗಿದ್ದೇನೆ. ತಂದೆಯ ಜೊತೆಗಿನ ಮಿಲನ. ನನ್ನ ಎದುರು ಜ್ಞಾನ ಸಾಗರ ಪರಮಪಿತ ಪರಮಾತ್ಮ ಶಿವಬಾಬಾ ಇದ್ದಾರೆ. ಅವರೇ ಈ ಗೀತೆಯ ನಿಜವಾದ ಭಗವಂತ. ಅವರು ನನಗೆ ಈ ಸಸ್ತಾ ವ್ಯಾಪಾರದ ಗುಟ್ಟನ್ನು ತಿಳಿಸುತ್ತಿದ್ದಾರೆ. ಸಮರ್ಪಣಾ ಭಾವ. ನನ್ನಲ್ಲಿರುವ 5 ವಿಕಾರಗಳನ್ನು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ನಾನು ಬಾಬಾರವರಿಗೆ ಅರ್ಪಣೆ ಮಾಡುತ್ತಿದ್ದೇನೆ. ಈ ಹಳೆಯ ಪ್ರಪಂಚದ ನಶೆಯನ್ನು ಬಿಟ್ಟು ಬಾಬಾರವರ ನೆನಪಿನ ಅಮಲಿನಲ್ಲಿ ಮುಳುಗುತ್ತಿದ್ದೇನೆ. ವಿಕರ್ಮ ವಿನಾಶ. ಬಾಬಾರವರಿಂದ ಹೊರಹೊಮ್ಮುತ್ತಿರುವ ಯೋಗ ಬಲದ ಕಿರಣಗಳು ನನ್ನ ಮೇಲೆ ಬೀರುತ್ತಿವೆ. ಈ ಕಿರಣಗಳು ನನ್ನ ಆತ್ಮದ ಮೇಲಿರುವ ವಿಕರ್ಮಗಳ ಕಳಂಕವನ್ನು ತೊಳೆದು ಹಾಕುತ್ತಿವೆ. ನಾನು ತಮೋಪ್ರಧಾನದಿಂದ ಸತೋಪ್ರಧಾನ ಆಗುತ್ತಿದ್ದೇನೆ. ಸ್ವರಾಜ್ಯ ಅಧಿಕಾರಿ. ನಾನೀಗ ಮರ್ಯಾದಾ ಪುರುಷೋತ್ತಮ ದೇವತೆಯಾಗುತ್ತಿದ್ದೇನೆ. ಮುಂಬರುವ ಸತ್ಯುಗದಲ್ಲಿ ಮಾಲೀಕ ನಾನು. ಬಾಬಾರವರು ನನ್ನ ಕೈ ಹಿಡಿದು ಅಮರಪುರಿಯತ್ತ ಕರೆದೊಯ್ಯುತ್ತಿದ್ದಾರೆ. ಇಂದಿನ ಗೀತಾ ಯೋಗದ ಸ್ಮೃತಿ ಮಂತ್ರ. ನಾನು ಜ್ಞಾನ ಸಾಗರನ ಮಗು. ನನ್ನ ಮಾತಿನಲ್ಲಿ ರತ್ನಗಳಿರಲಿ, ನನ್ನ ನಡೆಯಲ್ಲಿ ಪವಿತ್ರತೆ ಇರಲಿ. ಓಂ ಶಾಂತಿ. ಈ ಸ್ಥಿತಿಯಲ್ಲಿ ನೀವು ಎಷ್ಟು ಸಮಯ ಇರಲು ಇಷ್ಟಪಡುತ್ತೀರಿ? ಇಂದಿನ ದಿನದಲ್ಲಿ ನೀವು
ಯಾರೊಂದಿಗಾದರೂ ಮಾತನಾಡುವಾಗ ನಾನು ಭಗವಂತನೊಂದಿಗೆ ವ್ಯಾಪಾರ ಮಾಡಿರುವ ಶ್ರೇಷ್ಠ ಆತ್ಮ ಎಂಬ ನೆನಪನ್ನು ಇಟ್ಟುಕೊಳ್ಳಲು ಪ್ರಯತ್ನಿಸಿ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.